ಜೈ ಶ್ರೀಮಾತಾ. ಸುನೀತಾ ಮೇಟಿ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಅಪ್ಪಾಜಿಯವರ ಆಶೀರ್ವಾದದಿಂದ ಸಾಕಷ್ಟು ಪವಾಡಗಳು ನಡೆದಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಏನು ಪವಾಡ ಇದು, ಯಾರಿಗೆ ಪುನರ್ಜನ್ಮ ಪ್ರಾಪ್ತಿಯಾಗಿತ್ತು, ಮತ್ತು ಅಪ್ಪಾಜಿಯವರು ಹೇಗೆ ಆಶೀರ್ವಾದ ಮಾಡಿದರು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಅವ್ರ ಬಾಯಿಂದನೇ ಅವ್ರು ಮಾತಾಡಿರೋದನ್ನು ಕೇಳೋರಂತೆ. ಆಯಿತಾ? ಅಪ್ಪಾಜಿಯವರು ಇದೊಂದೇ ಅಲ್ಲ, ಸುಮಾರು ಎಷ್ಟೊಂದು ಮಕ್ಕಳ ಲೈಫಲ್ಲಿ ಈ ಥರ ಪವಾಡಗಳು ನಡೆದಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಕೇಳ್ಕೊಂಡು ಬರೋಣ ಬನ್ನಿ. ಅಪ್ಪ ಇವ್ರ ತಂದೆ ವೆಂಕಟೇಶ್ ಅಂತ. ಇವರು ಕೋಲಾರದವರಪ್ಪ. ಇವರು ಬಸ್ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಿದ್ದವರು. ಕೆಲಸ ಮುಗಿಸ್ಕೊಂಡು ಕೋಲಾರಕ್ಕೆ ಬೈಕಲ್ಲಿ ಬರ್ತಾ ಇದ್ದಾಗ ಹಿಂದಿಂದ ಯಾವುದೋ ವೆಹಿಕಲ್ ಬಂದು ಹೊಡೆದು ಇವ್ರಿಗೆ ತಳಗಡೆ ಬಿದ್ದು ಇವ್ರು ಕೋಮಾಕ್ ಹೋಗಿದ್ರು ನೋಡಿಯಪ್ಪ. ಕಳಿಸ್ಕೊಟ್ಟಿದ್ರು ನೋಡಿಯಪ್ಪ ಹೋದ್ ತಿಂಗಳಲ್ಲಿ. ಒಂದ್ ತಿಂಗಳಾಯ್ತು. ಇವ್ ಬಿದ್ದು ಅವ್ರಿಗೆ ಎಚ್ಚರನೇ ಇರ್ಲಿಲ್ಲ. ಏನಾಯ್ತು ಅನ್ನೋದು ಗೊತ್ತಿಲ್ಲ. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ರು. 13 ದಿವಸ ಆಗಿತ್ತು. ಎಚ್ಚರನೇ ಬಂದಿಲ್ಲ ಅಂತ ಹೇಳಿ ಅವ್ರು ಮತ್ತೆ ಡಾಕ್ಟ್ರು ಬ್ರೈನ್ ಎಲ್ಲ ಆಪರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಎಚ್ಚರ ಬರೋರ್ಗು ಆಪರೇಷನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತೆಲ್ಲ ಕೇಳ್ಕೊಂಡು ಕಳ್ಸ್ಕೊಟ್ಟಿದ್ರು ಅಪ್ಪ. ಅಪ್ಪ ಈಗ ನಿಮ್ಮ ಆಶೀರ್ವಾದ ಸಿಕ್ಕಿದ್ಮೇಲೆ ಅವ್ರಿಗೆ ಎಚ್ಚರನೂ ಬಂತು. ಮತ್ತೆ ಡಾಕ್ಟ್ರು ನೋಡಿ ಆಪರೇಷನ್ ಬೇಡ, ಈಗ ಏನು ಆಪರೇಷನ್ ಅಂತ ಹೇಳಿದ್ರು. ಈಗ ಎಚ್ಚರನೂ ಬಂದು ಈಗ ಎಲ್ರನ್ನೂ ಗುರ್ತಿಸ್ತಾ ಇದ್ದಾರೆ, ಮಾತಾಡ್ತಾ ಇದಾರಂತೆ. ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಎದ್ದು ಕೂತ್ಕೊಳ್ಳೋದು ಮತ್ತೆ ಯಾರು ಹಿಡ್ಕೊಂಡ್ರೆ ಓಡಾಡೋದು ಎಲ್ಲ ಮಾಡ್ತೀಯಾರಂತೆ. ಹಾಗಾಗಿ ಅವ್ರುಗಳು ತುಂಬಾನೇ ಕೇಳ್ಕೊಡ್ತೀರಪ್ಪ. ಅವ್ರ ಮಗಳು ಸಿಂಧುಜ ಅವರೇ ಅಲ್ವಾ ಕಳ್ಸ್ಕೊಟ್ಟಿದ್ದು. ಅವರು ತುಂಬಾ ಕೇಳ್ಕೊಳ್ತೀರ ಅಪ್ಪನ ಹತ್ರ ಒಂದ್ಸಲ ಆಶೀರ್ವಾದ ಅದನ್ನ ಮಾಡಿಸಿ ಅಮ್ಮ ಅಂತ ಕೇಳ್ಕೊಳ್ತಿದ್ದಾರೆ. ಅವರು ವೆಂಕಟೇಶನ್ನು ಇದಾರಪ್ಪ, ಅವ್ರನ್ನು ಮಾತಾಡ್ತಿದ್ದಾರೆ. ಅಪ್ಪನ ನಿಂದನೆ ಅಮ್ಮ ಅಂತ ಹೇಳ್ತಿದ್ದಾರೆ. ಸಿಂಧುಜ ಅವರು ಕೇಳ್ಕೊಂಡಿದಾರಪ್ಪ, ಅಪ್ಪನ ಹತ್ರ ಇನ್ನೊಂದ್ಸಲ ಆಶೀರ್ವಾದ ಮಾಡಿಸಿ ಅಮ್ಮ. ನಾವು ಸಾಧ್ಯ ಆದ್ರೆ ನಾವು ಕೋಲಾರದಿಂದ ನಾಡಿದ್ದು ಮೈಸೂರಿಗೂ ಒಂದ್ಸಲ ನಾವು ಬಂದು ಅಪ್ಪನ ಹತ್ರ ನೋಡ್ಬೇಕು. ಅಪ್ಪನಿಂದನೇ ನಮ್ಮ ತಂದೆ ಬದುಕಿರೋದು ಅಂತ ಸಿಂಧುಜ ತುಂಬಾ ಹೇಳ್ಕೊತಿಯಾಳೆ. ಅಪ್ಪ ಒಂದ್ಸಲ ಆಶೀರ್ವಾದ ಮಾಡ್ಸ್ಕೊಂಡು ಹೋಗ್ಬಿಡ್ತೀವಮ್ಮ, ಹಿಂಗಿದಾರೆ ಅಂದ್ರೆ ನಮ್ಮ ತಂದೆ ಅಪ್ಪನಿಂದನೇ ಅಂತ ಕೇಳ್ಕೊತಿಯಾಳಪ್ಪ. ಲೈನಲ್ಲಿ ಇದ್ದಾಳೆ, ಕನೆಕ್ಟ್ ಮಾಡ್ಲಾ? ಹಲೋ, ಜೈ ಶ್ರೀ ಅಪ್ಪಾಜಿ ಆಶೀರ್ವಾದ ಮಾಡಿಸ್ಕೊಪ್ಪ. ಆಮೇಲೆ ನಿಮ್ಮ ಅಪ್ಪ ಗಾಡಿಯಿಂದ ಬರೋವಾಗ ಆಕ್ಸಿಡೆಂಟ್ ಆಗಿತ್ತಪ್ಪ. ಮೆದ್ಲಕ್ಕೆ ಕೋಮಾ ಕೊಟ್ಟೋಗಿದ್ರಪ್ಪ. ನಿಮ್ದೆ ನಿಮ್ಮ ಆಶೀರ್ವಾದದಿಂದ ಇವಾಗ ಬದುಕಿದಾರಪ್ಪ. ನೀವೇ ಅಪ್ಪ ಪುನರ್ಜನ್ಮ ಕೊಟ್ಟಿರೋದು ನಮ್ ತಂದೆಕಪ್ಪ. ಅಪ್ಪ ನೀವೇ ಪುನರ್ಜನ್ಮ ನನ್ ತಂದೆ ಕೊಟ್ಟಿರೋದಪ್ಪ. ನನ್ ತಂದೆ ಇವಾಗ ಯಾರನೋ ಒಬ್ರು ಇಟ್ಕೊಂಡು ಸ್ವಲ್ಪ ಓಡಾಡ್ತಾರಪ್ಪ. ಸ್ವಲ್ಪ ಗುರ್ತಿಡಿದು ಚೆನ್ನಾಗಿ ಗುರ್ತಿಡ್ದು ಮಾತಾಡಂಗ್ ಓಡಾಡಂಗ್ ಪೂರ್ಣ ಆಶೀರ್ವಾದ ಮಾಡಪ್ಪ ನನ್ ತಂದೆಕ. ವೆರಿ ಗುಡ್. ಪೂರ್ಣ ಆಶೀರ್ವಾದ ಇದೆಯಲ್ಲ, ನಿಜವಾಗ್ಲೂ ಈ ಮಟ್ಟಕ್ಕೆ ಬಂದ್ರಲ್ಲ. ಅಪ್ಪ ನಿಮ್ಮ ಆಶೀರ್ವಾದದ ನಿಮ್ಮನ್ನೇ ನಾವು ನಂಬಿದ್ದಪ್ಪ, ಇನ್ಯಾರನ್ನೆಲ್ಲ ನಿಮ್ಮನ್ನೇ ನಾವು ನಂಬಿದ್. ನಿಮ್ಮ ಆಶೀರ್ವಾದದಿಂದ ನನ್ ತಂದೆ ಹುಷಾರಾಗ್ತವ್ರಪ್ಪ. ಪೂರ್ಣ ಆಶೀರ್ವಾದ ಇದೆ. ನನ್ ತಂದೆಗೆ ಪೂರ್ಣ ಆಶೀರ್ವಾದ ಮಾಡಪ್ಪ. ಓಡಾಡಂಗೆ ಚೆನ್ನಾಗಿ ನಮ್ಮನ್ನೆಲ್ಲ ಗುರ್ತಿದ್ ಮಾತಾಡಂಗೆ ನನ್ ತಂದೆ ಕೈ ಕೊಡ್ಲಪ್ಪ. ಡ್ಯಾಡಿ ಅಲ್ಲ ಡ್ಯಾಡಿ ಇಂದ ಅಪ್ಪಾಜಿ. ಹಲೋ, ಜೈ ಶ್ರೀಮಾತಾ. ಜೈ ಶ್ರೀಮಾತಾ ಅಪ್ಪಾಜಿ. ಹೇಗಿದ್ದೀರಿ? ಆರಾಮ್ಸೆ ಇದೀನಿ. ವೆರಿ ಗುಡ್. 15 ದಿವಸ ಆಯ್ತು ನಾನು ಇದು ಮಾಡಿ ಆಕ್ಸಿಡೆಂಟ್ ಮಾಡಿ. ಇವಾಗ ನಾನು ಪ್ರೋಗ್ರಾಮ್ದು ಒಪ್ಕೊಂಡಿದ್ದೀನಿ, ಹುಷಾರಾಗ್ತಾ ಇದೀನಿ. ಆಗ್ಲಿ, ಪೂರ್ಣ ಆಶೀರ್ವಾದ ಇದೆ. ಧೈರ್ಯವಾಗಿ ಖುಷಿಯಾಗಿದೆ. ಹೌದೌದು. ಆಗ್ಲಿ. ಜೈ ಶ್ರೀಮಾತಪ್ಪ. ಜೈ ಶ್ರೀಮಾತಪ್ಪ. ಜೈ ಶ್ರೀಮಾತ. ನಿಮ್ಮಿಂದನೇ ಅಪ್ಪ ಇವತ್ತು ಉಳ್ದಿರೋದು ನನ್ನ ತಂದೆ. ಅಂದ್ರೆ ನಿಮ್ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ನನ್ನ ತಂದೆ ಉಳ್ದಿರಕ್ ಸಾಧ್ಯಪ್ಪ. ಅವತ್ತಿಂದ ಅಮ್ಮನೂ ಅಷ್ಟೇ ಅಪ್ಪಾಜಿ ಕಾಪಾಡ್ತಾರಂತ ನಂಬಿದ್ರಪ್ಪ, ನೀವೇ ಕಾಪಾಡಿದ್ದಪ್ಪ ನನ್ನ ತಂದೆನ. ಪೂರ್ಣ ಆಶೀರ್ವಾದ ಮಾಡಪ್ಪ. ಅಪ್ಪಶೇನು ಅಪ್ಪ ಕರ್ಕೊಂಡ್ ಬರ್ತೀರಪ್ಪ. ಜೈ ಶ್ರೀಮಾತಾ. ಜೈ ಶ್ರೀಮಾತಪ್ಪ. ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಜೈ ಶ್ರೀಮಾತಪ್ಪ. ಜೈ ಶ್ರೀಮಾತಾ ಬುದ್ಧ. ಜೈ ಶ್ರೀಮಾತಮ್ಮ. ಅಪ್ಪ ಅವ್ರ ಅವಾಗ ಕಳ್ಸ್ಕೊಟ್ಟಿದ್ದಪ್ಪ. ಅಪ್ಪ 13 ದಿವಸ ಕೋಮಾದಲ್ಲಿದ್ರು ಅಂತ ಕಳ್ಸ್ಕೊಟ್ಟಿದ್ರು ನೋಡಿ ಅಪ್ಪ. ಮತ್ತೆ ಡಾಕ್ಟರ್ನ ಆಪರೇಷನ್ ಮಾಡ್ಬೇಕಾಗುತ್ತೆ ಮೆದ್ಲು ಅಂತ ಹೇಳ್ತೀರ. ಹೇಳಿ ಪುಟ್ಟ. ಅದೇ 3 ತಿಂಗಳಾಗುತ್ತೆ ಇದು ಜ್ಞಾನ ಬರೋದು ಎಲ್ಲ ಅಂದ್ರಮ್ಮ. ಆದ್ರೆ ಅಪ್ಪಾಜಿ ದಯಿಂದ 13 ದಿವಸಕ್ಕೆಲ್ಲ ಇದ್ ಬಂದ್ಬಿಡ್ತಮ್ಮ. ಹೌದು. ಅಮ್ಮ ನಾವ್ ಅಪ್ಪಾಜಿನೇ ಅಮ್ಮ ನಂಬಿರೋದು.
ಅದು ಎಚ್ಚರ ಬಂದ್ರು ಅಪ್ಪ, ಬ್ರೈನ್ ಆಪರೇಷನ್ ಆಗೋದಿದೆ ಅಂತ ಹೇಳಿದ್ದಾರೆ ಅಂತ ಕೇಳ್ಕೊಂಡಿದ್ರು ನೋಡಿಯಪ್ಪ. ಈಗ ಆಪರೇಷನ್ ಬೇಡ, ಏನು ಬೇಡ, ಹಂಗೇನೆ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ರಂತಪ್ಪ. ಹೌದಪ್ಪ. ಆಪರೇಷನ್ ಮಾಡಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲ ನಿಮ್ ಕೃಪೆ ಆಶೀರ್ವಾದ ಅಪ್ಪ. ಪೂರ್ಣ ಹಾಪ ಪೂರ್ಣ ಆಶೀರ್ವಾದ ಹಾಪ. ಜೈ ಶ್ರೀಮತ. ಹಾಗೆ. ಜೈ ಶ್ರೀಮತಮ್ಮ. ಹಾ, ಜೈ ಶ್ರೀಮತಪ್ಪ, ಜೈ ಶ್ರೀಮತಪ್ಪ. ಜೈ ಶ್ರೀಮತಪ್ಪ. ಜೈ ಶ್ರೀ. ಹಾಂ. ನೋಡಿದ್ರಲ್ಲ, ಇದೇ ಥರ ಅಪ್ಪಾಜಿಯವ್ರ ಪವಾಡಗಳು ಸುಮಾರು ನಡೆದಿದ್ದಾವೆ. ಯಾರೆಲ್ಲ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿದಿರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವ್ರು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪ್ರತಿದಿನ ನೀವು ಕೂಡ ಪ್ರೇಯರ್ನ ಅಪ್ಪಾಜಿಯವ್ರ ಪ್ರೇಯರ್ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳೆಲ್ಲ ದೂರ ಆಗತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಪಾಜಿಯವ್ರ ಗ್ರೂಪಿಗೆ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ ಎಲ್ಲ ಥರದ್ದು ಪ್ರೇಯರು ಎಲ್ಲ ಥರದ್ದು ಸಿಗತ್ತೆ, ಎಲ್ಲ ಥರ ಅಪ್ಪಾಜಿಯವ್ರ ಕಡೆಯಿಂದನೇ ಸಿಗತ್ತೆ. ಅಪ್ಪಾಜಿಯವ್ರ ಪ್ರೇಯರು ಯಾರಿಗೆಲ್ಲ ಬೇಕಲ್ವಾ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಅದೇ ಥರ ಗ್ರೂಪಿಗೆ ಜಾಯಿನ್ ಆಗೋದಿದ್ರೆ ನನ್ನ ಕಳಿಸಿ, ನಾನು ಅಮ್ಮ ಅವ್ರಿಗೆ, ಪ್ರತಿಭಾ ಅಮ್ಮ ಮತ್ತು ಹೊಸ ಗ್ರೂಪ್ ಕ್ರಿಯೇಟ್ ಆದ ತಕ್ಷಣವೇ ಅವ್ರು ಲಿಂಕ್ ಕಳಿಸ್ತಾರೆ, ನಾನು ನಿಮಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ. ಯಾರಿಗೆಲ್ಲ ಗ್ರೂಪಿಗೆ ಸೇರಬೇಕಲ್ವಾ, ಮತ್ತು ಅದೇ ಥರ ಅಮ್ಮ ಅವ್ರ ಪ್ರೇಯರ್, ಅಪ್ಪಾಜಿಯವ್ರ ಪ್ರೇಯರ್ ಬೇಕಲ್ವಾ, ಅವ್ರು ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಾಕ್ತೀನಿ.